ಗೈಸ್ ನಾನು ಎದ್ದ ತಕ್ಷಣ ನನ್ನ ವೈಫ್ ಡ್ರೈ ಫ್ರೂಟ್ಸ್ ಮುಕ್ತಾವಳೆ. ಆಮೇಲೆ 8 ಗಂಟೆ ತನಕ ಮಲ್ಗಿದ್ ಈಚೆ ಎದ್ ಬಂದಾಗ ಈಚೆ ಫುಲ್ ಮಳೆ, ಆ ಕಡೆನೂ ಮಳೆ ಈ ಕಡೆನೂ ಮಳೆ. ಇವತ್ ಹೆಂಗಪ್ಪ ಮೈಸೂರ್ಗೆ ಟ್ರೈನಿಂಗ್ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಹಿಂದೆ ಒಂದ್ಸಲ ನೋಡವ ಅಂತ ಹೋದ್ರೆ ಹಿಂದೆನೂ ಮಳೆ ಹುಯ್ತದೆ. ಆಮೇಲೆ ನಮ್ ಸರ್ಗೆ ಕಾಲ್ ಮಾಡ್ಬಿಟ್ಟು ಲೀವ್ ಹಾಕಂಡೆ. ಈ ವಿಷಯ ನನ್ನ ವೈಫ್ಗೆ ಗೊತ್ತಿರ್ಲಿಲ್ಲ. ಹೇಳೋ ಬನ್ನಿ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ. ಇವತ್ತು ಟ್ರೈನಿಂಗ್ ಆದ್ರೂ ಹೋಗ್ಲಿಲ್ಲ, ಅದೇ ವರ್ಕ್ ಇಲ್ಲೇ ಮಾಡವ ಅಂದ್ಬಿಟ್ಟು ಕೂತ್ಕೊಂಡೆ. ಯಾವ್ದಪ್ಪ ಡ್ರಾಯಿಂಗ್ ಅಂದ್ರೆ ಮಲ್ಗಿರೋ ಕೊತ್ತಿಮರಿ. ಆಮೇಲೆ ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ದೆ. ನಾ ಸರಿಯಾಗಿ ಮಾಡ್ತಿದ್ದೇನ ಇಲ್ವಾ ಅಂದ್ಬಿಟ್ಟು ನೋಡಕ್ಕೆ ನಮ್ಮ ಮೇಡಮ್ ಬಂದ್ರು. ಸರಿಯಾಗಿ ಮಾಡ್ತಿದ್ದೇನವ, ಸರಿಯಾಗಿ ಮಾಡ್ತಿದ್ದೇನೆ ಏನೋ ನೋಡು. ಸಂಜೆ ತನಕ ಇಷ್ಟು ವರ್ಕ್ ಮಾಡಿ ಒಂದ್ ಟೀ ಕೊಡ್ಕೊಂಡು ಒಂದ್ ಇಂಪಾರ್ಟೆಂಟ್ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಸಿಕ್ತ. ಅವನ್ನ ಮಾತಾಡ್ಸ್ಕೊಂಡು ಮನೆಗ್ ಬಂದಿ ನಮ್ಮ ಅಪ್ಪನ ಕೈಲಿ ಕೊಟ್ಟೆ. ಗೈಸ್ ಏನಂತ ಗೊತ್ತಾಗಿರ್ಬೇಕಲ್ಲ ಇಂಪಾರ್ಟೆಂಟ್ ಕೆಲಸ. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿಚ್ಚಿನ. ಗೈಸ್ ನಮ್ಮ ಮನೇಲಿ ಎಷ್ಟು ಟಿವಿಗೆ ಅಡಿಕ್ಟ್ ಆಗವ್ರ ಅಂದ್ರೆ ನಮ್ಮ ಅಪ್ಪ ಗಂಡ್ಲ ಗಡಿ ಹಿಡ್ಕೊಂಡೆ ಟಿವಿ ನೋಡ್ತಾ ನಿಂತದೆ. ನಮ್ಮ ಹಿಂದ್ಗಡೆ ತಟ್ಟೆ ತರಕ್ ಹೋಗ್ಬೇಕಿತ್ತು, ಹೋಗದೆ ಟಿವಿ ನೋಡ್ತಾ ನಿಂತದೆ. ಗೈಸ್ ಗಂಡ್ಲ ಗಡಿ ಕಸ್ ಹೋಗಪ್ಪ. ಅವ್ರ ಜೊತೆ ನಮ್ ನಾಯಿ ಕೂಡ ಟಿವಿಗೆ ಅಡಿಕ್ಟ್ ಆಗ್ಬಿಟ್ಟದೆ. ಗೈಸ್ ನೋಡಿ ಹೆಂಗ್ ನೋಡ್ತದೆ ಅಂತ ಟಿವಿನ. ನೋಡಿ ತಿರ್ಗಾ ಬಂದು ತಟ್ಟೆ ಹಿಡ್ಕೊಂಡು ಟಿವಿ ಮುಂದೆ ನಿಂತದೆ ನಮ್ಮವ್ವ. ಏನ್ ಹೇಳವ ಇವ್ರಿಗೆ.